ನಾವು ಒಂದು ರೀಸೆಂಟಾಗಿ ನಮ್ಮದು ಪಕ್ಷ ಮಾಡ್ತೀವಿ ಮಾರ್ಲಮಿ ಅಂತ, ಆ ಪಕ್ಷದ ದಿವಸ ಬರ್ತಾಳೆ ಮನೆಗೆ. ನನಗಿಷ್ಟ ಇರಲ್ಲ, ಬೇಡ ಕರ್ಕೊಬರಬೇಡಿ ಅಂತ ಹೇಳಿರ್ತೀನಿ. ಅವಳು ಬಂದಾಗ ಏನೇನೋ ಸಾಮಾನೆಲ್ಲ ತಗೊಂಡು ಅಕ್ಕಿ ಅದು ಇದು ಎಲ್ಲ ತಗೊಂಡು ಬಂದಿರ್ತಾಳೆ. ನಾನು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಇವ್ರು ನನ್ನ ಮೇಲೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನೇನು ಮಾತಾಡೋಲ್ಲ. ಅದಾಗಿ ಒಂದು 2 ಅವರ್ ಇರ್ತಾಳೆ ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವ್ರ ಕಡೆ ನನಗೆ ಇಲ್ಲಿ ಇರೋಕ್ಕಾಗಲ್ಲ, ನನಗಿದು ಶೀಟಿನ ಮನೆ, ನನಗೆ ಇರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅವ್ರ ಜೊತೆ ಜಗಳಾಡಿ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋಗ್ತಾರೆ 12 ಗಂಟೇಲಿ. ಹೋದ್ಮೇಲೆ ಸಂಜೆ 11 ಗಂಟೆ ಆದರೂ ಮನೆಗೆ ಬರೋಲ್ಲ. ಅವಾಗ ಗೊತ್ತಾಗಿದ್ದು ಇವರಿಬ್ಬರು ರಿಲೇಷನ್ಶಿಪ್ ಇಷ್ಟಿದೆ. ಫೋನ್ ಸ್ವಿಚ್ ಆಫ್ ಆಗೋದು, ಸ್ವಿಚ್ ಆನ್ ಆಗೋದು. ಅವಳು ಅಲ್ಲಿಂದ ಬಂದಮೇಲೆ ನನ್ನ ಜೊತೆ ಜಗಳ ಆಡಿದ್ರು. ಅದಾದಮೇಲೆ ಶುರು ಆಯಿತು ಸರ್. ದಿನ ಒಂದು ದಿವಸ ಚೆನ್ನಾಗಿರ್ತಾರೆ, ಅದ್ರ ಮಾಡೋ ದಿವಸ ನನ್ನನ್ನು ಓಡಿಸೋದು, ಅವಳನ್ನು ಕರ್ಕೊಬರೋದು. ಅವಳು ಹೇಳ್ಬಿಟ್ಟು ಆಮೇಲೆ ವಾರ ಪೂರ್ತಿ ಅವಳ ಜೊತೆನೇ ಇರ್ತೀಯ ಅಲ್ವಾ, ನಾನು ಸ್ಯಾಟರ್ಡೆ ಸಂಡೇ ನಾನು ಬರಲೇಬೇಕು, ಅವಳನ್ನು ಇರಿಸ್ಬಾರ್ದು ನೀನಲ್ಲಿ ಅಂತ ಇದು ಮಾಡ್ತಿದ್ರು ಸರ್. ನಾನು 1 ಮಂತ್ 2 ಮಂತ್ ನೋಡಿದೆ ಸರಿ ಹೋಗ್ತಾರೆ ಅಂತ. ನನಗೆ ಸಾಯಿಸೋಕ್ಕೆ ಇದು ಮಾಡೋಕ್ಕೆ ಮಾಡಿದ್ಲು, ಸಾಯಿಸ್ಬಿಡು ಅವಳನ್ನ, ಅದು ಮಾಡಿಬಿಡು ಇದು ಮಾಡಿಬಿಡು ಅಂತ. ನಮ್ಮ ಅತ್ತೆಗೂ ಹಂಗೆ ಟಾರ್ಚರ್ ಕೊಡ್ತಿದ್ರು. ಅವರು ಹೊಂಟೋದ್ರು ಮುಂಚೆ. ಅವ್ರು ಹೋಗಿ 2 ತಿಂಗ್ಳಿಗೆ ನಾನು ಹೋಗ್ಬಿಟ್ಟೆ. ಹೋದ್ಮೇಲೂ ಟಾರ್ಚರ್. ಅಲ್ಲಿಗೆ ಬಂದಮೇಲೆ ಅವಳು ಫೋನ್ ಮಾಡಿಸೋದು, ಡಿವೋರ್ಸ್ ತಗೋ, ಮಕ್ಳಿಗೇನು ಕೊಡಲ್ಲ ಅಂತ ಹೇಳು, ಮಕ್ಳಿಗೇನಾದ್ರು ಆಸ್ತಿ ಕೇಳಿದ್ರೆ ನಿನ್ನ ಸಾಯಿಸಾಕ್ತೀನಿ ಅಂತ ಹೇಳು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ರು ಸರ್. ಎಷ್ಟು ಆಸ್ತಿ? ಇಷ್ಟೆಲ್ಲ ಟಾರ್ಚರ್ಗೋಸ್ಕರ ಅಮ್ಮನೂ ಜೊತೆಗಿರಲಿಲ್ಲ? ಇಲ್ಲ, ಅಮ್ಮ ನಾನು ಇಬ್ಬರು, ಅತ್ತೆ ನಾನು ಇಬ್ಬರು ಟಾರ್ಚರ್ ಜೊತೆಗಿರಲಿಲ್ಲ, ಬೇರೆ ಬಂದ್ಬಿಟ್ವಿ. ಎಷ್ಟು ಆಸ್ತಿ ಎಷ್ಟಿತ್ತು ಅಂತ? ಎಷ್ಟಿರೋದು ಒಟ್ಟು ಇದು ಮನೆ ಮುಂದೆ 31 ಕುಂಟೆ ಇದೆ ಸರ್. ತೋಟ ಬಂದು 2 ಎಕರೆ 1 ಕುಂಟೆ ಏನೋ ಇದೆ. ಸರ್ ಫಸ್ಟ್ ಇತ್ತು, ಗಲಾಟೆ ಕೇಸ್ಗಳಿದೆ ಸರ್. ಅದಾದಮೇಲೆ ಏನೂ ಇರಲಿಲ್ಲ, ಕರೆಕ್ಟಾಗಿದ್ರು. ಇವಳಿಂದಾನೇ ಸರ್, ಏನೂ ಇಲ್ಲ ಸರ್, ಇವಳಿಂದಾನೇ ಹಿಂಗಾಗಿರೋದು. ದೀಪಿಕಾ ಸರ್.